ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಮುಖ್ಯ ಆಗ್ತಾರೆ ಅಂತ ಅಂದರೆ, ಅವರು ಮನುಷ್ಯನ ಘನತೆಯನ್ನು ಕುರಿತು ಮಾತಾಡಿದ್ರು, ಅಥವಾ ಒಬ್ಬ ವ್ಯಕ್ತಿಯ ಗೌರವಯುತವಾದಂಥ ಬದುಕು ಹೇಗಿರಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು. ನಮ್ಮ ಭಾರತದಂತಹ ದೇಶದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯ ಸಿಗ್ತಾನೆ ಅಂದರೆ, ತನ್ನ ದೇಹವನ್ನು, ತನ್ನ ದೇಹದ ಅಂಗಾಂಗಗಳನ್ನು ತುಂಬ ಚಂದವಾಗಿ ಆರೋಗ್ಯಕರವಾಗಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯನನ್ನು ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯ ಅಂತ ಹೇಳಿ ಕರೀತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯನಿಗಿಂತ ಮಿಗಿಲಾಗಿ ಮನುಷ್ಯನ ಘನತೆ ದೊಡ್ಡದ್ದು ಅಂತ, ಅಥವಾ ಆ ಮನುಷ್ಯ ಎಷ್ಟು ಗೌರವಯುತವಾದಂಥ ತನ್ನ ಬದುಕನ್ನು ನಡೆಸ್ತಾ ಇದ್ದಾನೆ ಅನ್ನೋದಿದೆಯಲ್ಲ, ಅದು ಮುಖ್ಯ ಅಂತ. ಅಂದರೆ ಒಬ್ಬ ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ ಇಡೀ ತನ್ನ ದೇಹದ ಅಂಗಾಂಗಗಳು, ದೇಹದ ಆರೋಗ್ಯ ತುಂಬ ಚೆಂದಾಗಿದ್ದು ತನ್ನ ಜೀವನೋಪಾಯಕ್ಕಾಗಿ ಅಥವಾ ತನ್ನ ಬದುಕು ನಡೆಸೋದಕ್ಕೋಸ್ಕರ ಇನ್ನೊಬ್ಬರು ಮನೆಯಲ್ಲಿ ಮಲವನ್ನು ಹೊತ್ತು ಅಥವಾ ಕಕ್ಕಸನ್ನು ಹೊತ್ತು ಜೀವನ ಮಾಡ್ತಾ ಇದ್ದಾನೆ ಅನ್ನೋದಾದರೆ, ಅಥವಾ ತಾನು ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಬಣ್ಣದ ಕಾರಣಕ್ಕೋಸ್ಕರ ತಾನು ಕಪ್ಪಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಬರ ಬಳಿ ಶೋಷಣೆಗೆ ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದಾನೆ ಅನ್ನೋದಾದರೆ, ಅಥವಾ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಜಾತಿ ಕೀಳು ಅನ್ನುವ ಕಾರಣಕ್ಕೋಸ್ಕರ ಶೋಷಣೆಗೆ ಒಳಗಾಗ್ತಾ ಇದ್ದಾನೆ, ತನ್ನ ಜೀವನ ನಡೆಸೋದಕ್ಕೋಸ್ಕರ ಇನ್ನೊಬ್ಬರು ಮನೇಲಿ ಜೀತ ಮಾಡಿಕೊಂಡು ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿದ್ದಾನೆ ಅನ್ನೋದಾದರೆ, ಅವನು ಎಷ್ಟು ದೇಹದ ಆರೋಗ್ಯ ಒಳ್ಳೆಯದಾಗಿದ್ರೂ ಕೂಡ ಅಥವಾ ಚಂದವಾಗಿದ್ರೂ ಕೂಡ ಅವನ ಘನತೆ ಅಥವಾ ಅವನ ಗೌರವಯುತವಾದಂಥ ಬದುಕು ಚಂದವಾಗಿಲ್ಲದಿದ್ದರೆ ಅದನ್ನು ಆರೋಗ್ಯಕರವಾದಂಥ ಸಮಾಜ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಮನುಷ್ಯನ ದೇಹ ಇದೆಯಲ್ಲ, ಆ ದೇಹದ ಅಂಗಾಂಗಗಳಿಗೂ ಡಾಕ್ಟರ್ ಇದ್ದಾರೆ. ಅಂದರೆ ಮನುಷ್ಯನ ಕಣ್ಣಿಗೊಬ್ರು ಡಾಕ್ಟರ್ ಇದ್ದಾರೆ, ಕಿವಿಗೊಬ್ರು ಡಾಕ್ಟರ್ ಇದ್ದಾರೆ, ಅಂದರೆ ಮನುಷ್ಯನ ಮೂಗಿಗೆ ಸಂಬಂಧಪಟ್ಟಂಥ ಡಾಕ್ಟರ್ ಇದ್ದಾರೆ, ಗಂಟ್ಲಿಗೆ ಸಂಬಂಧಪಟ್ಟಂಥ ಡಾಕ್ಟರ್ ಇದ್ದಾರೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಡಾಕ್ಟರ್ ಇದ್ದಾರೆ, ಮನುಷ್ಯನ ಕೂದಲಿಗೂ ಕೂಡ ಸಂಬಂಧಪಟ್ಟಂಥ ಡಾಕ್ಟರ್ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟು ಮನುಷ್ಯನ ದೇಹ ಇದೆಯಲ್ಲ, ಆ ದೇಹಕ್ಕೆ ಬೇಕಾದಂಥ ಘನತೆಯ ಬದುಕಿದೆಯಲ್ಲ, ಆ ಘನತೆಯ ಬದುಕನ್ನು ತಂದುಕೊಟ್ಟಂಥ ಡಾಕ್ಟ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಥವಾ ಆ ಮನುಷ್ಯನ ಜೀವನ ಶೈಲಿಯ ಒಳಗಡೆ ಒಂದು ಗೌರವದ ಬದುಕು ಬರಬೇಕು ಅನ್ನುವಂಥ ಒಂದು ಗೌರವಯುತವಾದಂಥ ಬದುಕು ಅಥವಾ ಘನತೆಯ ಬದುಕಿನ ಡಾಕ್ಟ್ರು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್.